ನನಗೊಂದು ಕೇಸ್ ಬಂತು ಸರ್. ಒಂದು ಹುಡುಗಿಗೆ ಮದುವೆದ ಹೆಂಗಸಿಗೆ ಸಣ್ಣ ಗರ್ಭಿಣಿ ಸೀಮೆಣ್ಣೆ ಹಾಕಿಬಿಟ್ಟು ಬೆಂಕಿ ಹಾಕೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ. ಸೊ ಸ್ಟೇಷನಿಗೆ ತರ್ತಾ ಇದ್ದಂಗೆ ನೋಡ್ತೀನಿ ಸೀಮೆಣ್ಣೆ ವಾಸನೆ ಬರ್ತಾಯಿತ್ತು. ಆಮೇಲೆ ನೋಡಿದ್ರೆ ಯಾರು ಅಂದರೆ ಅವಳು ಗಂಡ ಇರಲಿಲ್ಲ, ಮೈದ್ನ. ಆಮೇಲೆ ಅವನಿಗೆ 2 ನಾದಿನಿಯವರು ಅತ್ತೆ. ಎಲ್ಲ ವಿಷಯ ಗೊತ್ತಾಯಿತು ನನಗೆ ಅವಾಗ ಗೊತ್ತಾಯಿತು ಏನು ಮಾಡಬೇಕು ಅಂತ ಐಡಿಯಾ ಹಾಕಿಬಿಟ್ಟು ಪೊಲೀಸ್ನವ್ರಿಗೆ ಹೇಳಿದೆ, ಒಂದು 5 ಲೀಟ್ರ್ ಸೀಮೆಣ್ಣೆ ತಮ್ಮ ಅಂತ. ಸ್ಟೇಷನ್ ನಮ್ಮ ಚೇಂಬರ್ ಪಕ್ಕದಲ್ಲೇ ದೊಡ್ಡ ಹಾಲ್ ಇತ್ತು. ಆ ಹಾಲಲ್ಲಿ ಅವನ ಹೆಂಡತಿ ತಾಯಿ, 2 ನಾದಿನಿಯರು, ಆಮೇಲೆ ಇವರು ಅವನ ಮೈದ್ನ 3 ಜನ ಕರ್ಕೊಂಡು ಆಮೇಲೆ ಲಾಠಿ ತಂದು ಸಾರಿಯೇ ಹೊಡೆಯೋಕ್ಕೆ ಶುರು ಮಾಡಿದೆ. ಯಾರಿಗೂ ಬರೋಕ್ಕೆ ಬಿಡಬೇಡಿ ಅಂತ ಸೆಂಟ್ರಿಗೆ ಹೇಳಿದ್ದೆ. ಆಮೇಲೆ ಹೊಡೆದು ಆಮೇಲೆ ಈ ಸೀಮೆಣ್ಣೆ ಕ್ಯಾನ್ ಓಪನ್ ಮಾಡಿ ಸೀಮೆಣ್ಣೆ ಚೋಕ್ಬಿಡ್ತೀನಿ, ನಾನೇ ಬೆಂಕಿ ಹಾಕ್ಬಿಡ್ತೀನಿ ನಿಮ್ಮನ್ನ 4 ಜನರ ಮೇಲೆ. ಆವಾಗ ಅಳಕ್ಕೆ ಶುರು ಮಾಡಿದ್ರು. ನಮಸ್ಕಾರ ವೀರೇಶ್ರೇ, ಚಿತ್ರಲೋಕದಿಂದ ಒಂದು ನನ್ನ ಬಂದು ಮಾತಾಡ್ತಾ ಇದ್ದೀರಿ, ಅದಕ್ಕೆ ಧನ್ಯವಾದಗಳು. ನಾನು ರಮೇಶ್ ಅಂತ ಹೇಳಿ, ರಿಟೈರ್ಡ್ DSP. ಎಲ್ಲರೂ ಈ ಚಾನಲ್ನ ನೋಡಿಬಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅದನ್ನು ಲೈಕ್ ಮಾಡೋಣ. ಎಲ್ಲ ನಮಸ್ಕಾರ. ಕೇಳಿದಿರಿ ಪರಿವರ್ತನೆ ಹೇಗೆ ಮಾಡ್ಬೋದು ಪೊಲೀಸ್ನಲ್ಲಿ ಅಂತ. ಶಿಡ್ಲಘಟ್ಟ ನಮ್ಗೆ ಗೊತ್ತು, ಶಿಡ್ಲಘಟ್ಟದಲ್ಲಿ ಸಿಲ್ಕು ಮಿಲ್ಕು ಅಂತ. ಸಿಲ್ಕ್ ಅಂದರೆ ರೇಷ್ಮೆ ಶಿಡ್ಲಘಟ್ಟದಲ್ಲಿ ಭಾಳ ಫೇಮಸ್. ಯಾಕಂದರೆ ಅಲ್ಲಿ ನೀರು ರೇಷ್ಮೆ ಇದಕ್ಕೆ ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ನೂಲು ಬರುತ್ತೆ ಅಂತ. ಅಲ್ಲಿ ಪಾಪ ಅಲ್ಲಿ ರೀಲರ್ಸು ಅವರೆಲ್ಲ ಜಾಸ್ತಿ. ಅದೇ ಒಂದು ಲೈಫು, ಅದೇ ಡೆತ್ತು ಅಷ್ಟೇ. ಪಾಪ ಅಲ್ಲಿ ಭಾಳಷ್ಟು ಕ್ಯಾನ್ಸರ್ ಇದು ರೋಗಿಗಳಿದ್ದಾರೆ ಅಲ್ಲಿ ಶಿಡ್ಲಘಟ್ಟದಲ್ಲಿ. ಸೊ ವಾಟ್ರಲ್ಲ, ಈ ರೇಷ್ಮೆ ಹೀಟ್ ಜಾಸ್ತಿ ಇಲ್ಲ, ಅದರಿಂದ ಇದು ಮಾಡ್ತಾರೆ. ಆಗ ಅಲ್ಲಿದ್ದೊಂದು ಕತೆ. ಸುಮ್ಮನೆ ಮುಸ್ಲಿಮ್ಸ್ ಏರಿಯಾ ಅಲ್ಲಿ ಟೌನಲ್ಲಿ ಭಾಳ ಜಾಸ್ತಿ, ಎಲ್ಲ ರೀಲಿಂಗ್ ಎಲ್ಲ ಮಾಡೋರು. ನನಗೊಂದು ಕೇಸ್ ಬಂತು ಸರ್. ಒಂದು ಹುಡುಗಿಗೆ ಮದುವೆದ ಹೆಂಗಸಿಗೆ ಸಣ್ಣ ಗರ್ಭಿಣಿ ಸೀಮೆಣ್ಣೆ ಹಾಕಿಬಿಟ್ಟು ಬೆಂಕಿ ಹಾಕೋಕ್ಕೆ ಪ್ರಯತ್ನ ಮಾಡಿದ್ರು ಅಂತ. ಸೊ ಸ್ಟೇಷನಿಗೆ ತರ್ತಾ ಇದ್ದಂಗೆ ನೋಡ್ತೀನಿ ಸೀಮೆಣ್ಣೆ ವಾಸನೆ ಬರ್ತಾಯಿತ್ತು. ಆಮೇಲೆ ನೋಡಿದ್ರೆ ಯಾರು ಅಂದರೆ ಅವಳು ಗಂಡ ಇರಲಿಲ್ಲ, ಮೈದ್ನ. ಆಮೇಲೆ ಅವನಿಗೆ 2 ನಾದಿನಿಯವರು ಅತ್ತೆ. ಅವನ್ನೆಲ್ಲ ಕರ್ಕೊಂಬರಕ್ಕೆ ಕಳಿಸಿದೆ. ಅವನು ಮೈದ್ನ ಎಲ್ಲ ತರ್ಸ್ಕೊಂಡು ಓಡೋಗ್ಬಿಟ್ಟ. ಮುದುಕಿ ಅದರ ತಾಯಿ ಅತ್ತೆನ ತಂದರು, ಮತ್ತು 2 ಹುಡುಗಿಯನ್ನ ತರಿಸಿದ್ರು. ಸ್ಟೇಷನ್ಗೆ ಬಂದು ಕೂರಿಸಿದ್ರು. ಅವ್ನು ಬರದೇ ಬಿಡಲ್ಲ ಅಂತ. ಸುಮ್ಮನೆ ಒಂದು 10-11 ಗಂಟೆ ಆಗಿರ್ಬೋದು. ನಮ್ಗೆ ಗೊತ್ತಿಲ್ಲ, ಮುಸ್ಲಿಮ್ಸಲ್ಲಿ ಒಗ್ಗಟ್ಟು ಜಾಸ್ತಿ. ಅವರೆಲ್ಲ ಲೀಡ್ರ್ಗಳು ಬಂದರು. ಸರ್ ನಾವೇನೋ ಜಮಾ ಆಯ್ತು ಸಾಲ್ವ್ ಮಾಡ್ತೀವಿ, ದಯವಿಟ್ಟು ಅದು ಬಿಟ್ಟು ಕಳಿಸಿ ಸರ್, ನಾವು ಮಾಡ್ಕೊಳ್ತೀವಿ ಮಾತಂತ. ನನಗೆ ಅವಾಗ ಅನಿಸ್ತು ಪೊಲೀಸ್ ಏನು ಅಂತ ತೋರ್ಸೋಕ್ಕಿದ್ದು ಒಂದೊಳ್ಳೆ ಸಮಯ, ಇದು ಘಟನೆ, ಇದನ್ನು ಬಿಡಬಾರ್ದು. ಯಾಕಂದರೆ ಅಲ್ಲಿ ಹೋಗಿ ರಾಜಿ ಮಾಡ್ಕೊಂಡು ಅಲ್ಲಿ ಹೆದರ್ಸಿ ರಾಜಿ ಮಾಡಿಸಿರೋ ಉಪಯೋಗ ಏನು? ಆಯ್ತಪ್ಪ ಕಳಿಸ್ತೀನಿ, ವಿಷಯ ತಿಳ್ಕೊಂಡಿದ್ದೀನಿ, ಮೊದಲು ಅವನು ಕರ್ಕೊಂಬನ್ನಿ ಅಂತ. ಅಂತೂ ಒಂದು 2 ಗಂಟೆ, ಒಂದೂವರೆ ಗಂಟೆ ಮೇಲೆ ಅವ್ನು ಮೈದ್ನೂ ಕರ್ಕೊಂಬಂದ. ಆಮೇಲೆ ನನಗೊಂದು ಅರ್ಧ ಗಂಟೆ ತಿಳ್ಕೊಳ್ತೀನಿ, ಸ್ವಲ್ಪ ಹೊರಗಿರೋದಪ್ಪ ಅಂದ. ಎಲ್ಲ ವಿಷಯ ಗೊತ್ತಾಯಿತು ನನಗೆ. ಏನಂದರೆ ಸೀಮೆಣ್ಣೆ ಹಾಕಿಬಿಟ್ಟಿದ್ದಾರೆ. ಅವಳಿಗೆ ತಂದೆ ತಾಯಿ ಇಲ್ಲ, ಬಡವ್ರ ಮನೆ ಹುಡುಗಿ, ಮದುವೆ ಮಾಡಿದ್ದಾರೆ, ಬಸ್ರಿ ಬೇರೆ. ಅವನು ಸಾಯಿಸಿಬಿಟ್ರೆ ಬೇರೆ ಮದುವೆ ಆಗ್ಬೋದಲ್ಲ, ಮುಸ್ಲಿಂ. ನನಗೆ ಅವಾಗ ಗೊತ್ತಾಯಿತು ಏನು ಮಾಡಬೇಕು ಅಂತ ಐಡಿಯಾ ಹಾಕಿಬಿಟ್ಟು ಪೊಲೀಸ್ನವ್ರಿಗೆ ಹೇಳಿದೆ, ಒಂದು 5 ಲೀಟ್ರ್ ಸೀಮೆಣ್ಣೆ ತಮ್ಮ ಅಂತ. ಸ್ಟೇಷನ್ ನಮ್ಮ ಚೇಂಬರ್ ಪಕ್ಕದಲ್ಲೇ ದೊಡ್ಡ ಹಾಲ್ ಇತ್ತು. ಆ ಹಾಲಲ್ಲಿ ಅವನ ಹೆಂಡತಿ ತಾಯಿ, 2 ನಾದಿನಿಯರು, ಆಮೇಲೆ ಇವರು ಅವನ ಮೈದ್ನ 3 ಜನ ಕರ್ಕೊಂಡು ಆಮೇಲೆ ಲಾಠಿ ತಂದು ಸಾರಿಯೇ ಹೊಡೆಯೋಕ್ಕೆ ಶುರು ಮಾಡಿದೆ. ಯಾರಿಗೂ ಬರೋಕ್ಕೆ ಬಿಡಬೇಡಿ ಅಂತ ಸೆಂಟ್ರಿಗೆ ಹೇಳಿದ್ದೆ. ಆಮೇಲೆ ಹೊಡೆದು ಆಮೇಲೆ ಈ ಸೀಮೆಣ್ಣೆ ಕ್ಯಾನ್ ಓಪನ್ ಮಾಡಿ ಸೀಮೆಣ್ಣೆ ಚೋಕ್ಬಿಡ್ತೀನಿ, ನಾನೇ ಬೆಂಕಿ ಹಾಕ್ಬಿಡ್ತೀನಿ ನಿಮ್ಮನ್ನ 4 ಜನರ ಮೇಲೆ. ಆವಾಗ ಅಳಕ್ಕೆ ಶುರು ಮಾಡಿದ್ರು. ಗೊತ್ತಾಯ್ತು, ಅಲ್ಲ ತಾಯಿ, ಅತ್ತೆ ಮಾತ್ರ ನಾದಿನಿಯರು. ಆವಾಗ ಗೊತ್ತಾಯಿತು, ಓಹ್ ಈಗ ಕೂಲಾಗಿ ಅವ್ರಿಗೆ ಪಶ್ಚಾತ್ತಾಪ ಆಗಿದೆ. ಬೊಬ್ಬೆ ಹೊಡಿತಾರೆ. ಆಮೇಲೆ ನಿಲ್ಲಿಸ್ಬಿಟ್ಟು ಎಲ್ಲ ಚೇಂಬರಿಗೆ ಕರೆಸ. ಆಮೇಲೆ ಎಲ್ಲ ಲೀಡರ್ಸನ್ನು ಕರೆಸ. ನೋಡಿಯಪ್ಪ, ನೀವು ಹೇಳ್ತಿರಲ್ಲ ಸೀಮೆಣ್ಣೆ ಹಾಕಿದ್ದಿಲ್ಲ ಅಂದರೆ ಆ ಮೈ ಮೇಲೆ ಅವಳಿಗೆ ಬಿತ್ತು ಅಂತ ಒಪ್ಕೊಂಡಿದ್ದಾರೆ ನೋಡಿ ಎಲ್ಲ ಕತೆ. ಆಮೇಲೆಲ್ಲ ಹೇಳಿದೆ, ನೋಡಮ್ಮ ಆ ತಾಯಿ ಇಟ್ಟು, ನೀನು ಒಂದು ಹೆಣ್ಣೆ, ಅವಳಿಗೆ ಗರ್ಭಿಣಿ ಆಗಿದ್ದಾಳೆ, ಅವಳ ತಾಯಿ ಹೊಟ್ಟೆಲಿಗೆ ಗರ್ಭ ಇದೆ. ಆ ಪಾಪನ ಪುಣ್ಯನ ನೋಡದೇ ಇದ್ದ ಮಗು ಅದು ಉಸಿರು ಕಟ್ಟಿ ಸಾಯಬೇಕು ಅಂದರೆ ಹೆಂಗಿರುತ್ತೆ? ನೀನು ಒಂದು ಹೆಣ್ಣು, 2 ಗಂಡು 2
ಹೆಣ್ಣು ಮಕ್ಕಳಿಗೆ ನಿನ್ನ ಜನ್ಮ ಕೊಟ್ಟಿದ್ಯಾ, ನಿನ್ನ ಮಕ್ಕಳಿಗೆ ಈ ರೀತಿ ಸ್ಥಿತಿ ಆದರೆ ಏನು? ಯಾವಾಗಲೂ ನೀವು ಮನೆಗೆ ಸೊಸೆ ಬಂದಾಗ ಅವನು ಹಡೆದ ತಾಯಿ, ಹುಟ್ಟಿಸಿದ ಅಪ್ಪ, ಅಕ್ಕ, ತಮ್ಮ ಓಡಹುಟ್ಟಿದವರು ಎಲ್ಲರನ್ನು ಬಿಟ್ಟು ನಿಮ್ಮ ಮನೆ ಬೆಳಗ್ಗೆಕ್ಕೆ ಬರುವಂಥ ಜ್ಯೋತಿ ಅಂಥದನ್ನು ಇದು ಮಾಡ್ತಿರಲ್ಲ. ಸೊ ನಿನಗೆ ಈ ಸ್ಥಿತಿಯಾಗಿದ್ದರೆ ನಿನ್ನ ಮಗಳಿಗಾಗಿದ್ದರೆ ಏನು ಅಂತ ಅವಳು ಹೋಗಿ ಕಟ್ಟಿ ಹಿಡ್ಕೊಂಡು ಹತ್ಕೊಂಬಿಡೋಗ್ಬಿಡ್ಲು ಸೊಸೆ. ಅದೇ ಹೇಳಿದ್ನಲ್ಲ, ಬಡವರು ಹುಡುಗಿ, ಅಪ್ಪ ಅಮ್ಮ ಇಲ್ಲ, ಬಸ್ರಿ ಬೇರೆ ಆಗಿದ್ದಾರೆ, ಸಾಯಿಸಿಬಿಟ್ರೆ ಮತ್ತೊಂದು ಮದುವೆ ಮಾಡ್ಬೋದಲ್ಲ. ತಲಾಕ್ ಕೊಡ್ಬೋದಿತ್ತು, ಆದರೆ ತಲಾಕ್ ಕೊಡೋದು ಅಷ್ಟು ಸುಲಭಕ್ಕೆ ಅವಳು ಒಪ್ಪಿಲ್ಲ ತಲಾಕಿಗೆ. ಆಮೇಲೆ ತಲಾಕು ಅಷ್ಟು ಈಸಿ ಇಲ್ಲ. ಏನೋ ಸಣ್ಣಕ್ಕೆ ಸೀಟೆ ಬಂತು, ಜಗಳ ಆಯಿತು, ಅದಕ್ಕೆ ತಲಾಕ್ ಕೊಟ್ಟಿದ್ದಾದ್ರೂ ಬದುಕಣ್ತಿದ್ಲು. ಸೊ ಯಾವ ಮಟ್ಟಕ್ಕೆ ಅಂದರೆ ಕೊನೆಗೆ ಕಟ್ಟಿಡ್ಕೊಂಡು ಹತ್ಕೊಂಡ್ಬಿಟ್ರು ಅತ್ತೆ ಸೊಸೆ. ಆಮೇಲೆ ಇಲ್ಲ ಸರ್, ನನ್ನ ಮಗಳ ಥರ ನೋಡ್ಕೊಳ್ತೀನಿ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಬಂದವ್ರಿಗೆಲ್ಲರಿಗೂ ಖುಷಿ ಆಯಿತು, ಸರ್ ಒಳ್ಳೆ ಕೆಲಸ ಮಾಡಿದ್ದೀರಿ ಹಾಗೆ ಅಂತ ಎಲ್ಲರಿಗೂ ಹೇಳಿದೆ. ನೋಡಿಯಪ್ಪ ಅವನು ತಿಳ್ಕೊಂಡೆ, ಅವಳು ಬಡವಳು, ತಂದೆ ತಾಯಿ ಯಾರಿಲ್ಲ ಅಂತ ನೀನು ಈ ಮಟ್ಟಕ್ಕೆ ಹೋಗ್ತೀಯ. ಒಂದು ವೇಳೆ ಇವತ್ತಿಂದ ಅವಳು ನನ್ನ ತಂಗಿ, ಅವಳನ್ನ ಸಬ್ ಇನ್ಸ್ಪೆಕ್ಟ್ರು ನಾನು ಕೇಳಿದೆ, ನಿನಗೆ ಏನಮ್ಮ ಎಷ್ಟು ಜನ ಅಣ್ಣಂದರು ತಮ್ಮಂದರು? ಯಾರೂ ಇಲ್ಲ ಸ್ವಾಮಿ ಅಂತ. ಯಾಕಮ್ಮ ನಾನು ಸಾಯಿಸ್ಬಿಟ್ಟಿಯಾ? ನಾನೇನೇನು ಅಣ್ಣ ಅಂತೇಳಿ. ಎಷ್ಟೊಂದು ಪರಿವರ್ತನೆ ಆಗುತ್ತೆ ಜನರಲ್ಲಿ ಅಂದರೆ. ಆಮೇಲೆ ಅವನಿಗೆ ಅಷ್ಟೊತ್ತಿಗೆ ಅವಳು ಗಂಡನ ಬಂದ, ಹೇಳಿದೆ, ನೋಡೋ ನಿನಗೂ ರಿಪೇರಿ ಮಾಡ್ತಿದ್ದೆ, ನಿನ್ನನ್ನು ನಂಬಿ ಬಂದಿಯಾಳ, ಆಗಿಲ್ಲ ಬೇರೆ ಮನೆ ಮಾಡು, ಇಲ್ಲ ನಾವು ಹೇಳ್ದಂಗೆ ತಲಾಕ್ ಕೊಟ್ಬಿಡು, ಆದರೆ ಈ ರೀತಿ ಹಿಂಸೆ ಮಾಡಬೇಡ. ಇಲ್ಲ ಸ್ವಾಮಿ ಚೆನ್ನಾಗಿ ನೋಡ್ಕೊಳ್ತೀನಿ ಹಾಗೆ ಅಂತ ಹೇಳಿ. ಅದಕ್ಕೆ ಹೇಳಿದೆ, ನೋಡು ಇವತ್ತಿಂದ ಇವಳು ನನ್ನ ತಂಗಿ, ನೀನು ಚೆನ್ನಾಗಿ ನೋಡ್ಕೊಂಡ್ರೆ ನಿನ್ನ ಭಾವ, ನೀನೇನು ತಪ್ಪು ಮಾಡಲಿದ್ರೆ ಭಾವ ಅವಳ ಅಣ್ಣ ಆಗಿ ಏನು ಮಾಡಬೇಕು ಆ ಕೆಲಸ ಮಾಡ್ತೀನಿ ಅಂತ. ಕೊನೆಗೆ ಅದು ಭಾಳ ಚೆನ್ನಾಗಿದ್ದಾರೆ ಅಂತ ಗೊತ್ತಾಯಿತು. ನಾನು ಅಲ್ಲಿ ಇದು ಯಾರು ಹೇಳಕ್ಕೆ ಹೋಗಿದ್ದೆ ಅಂದರೆ ಸೋಷಿಯಲ್ ಸರ್ವಿಸ್, ಅಲ್ಲಿ ಮಳೆ ಬಂತು ಅಂದರೆ ಸ್ವಲ್ಪ ಬಗ್ಗಡ ಮಣ್ಣು, ಹೋಗೋಕ್ಕಾಗ್ತಿರ್ಲಿಲ್ಲ. ಒಂದು ಮುದುಕು ಆಟೋದಲ್ಲಿ ಹೋಗಿ ಆಟೋನೇ ಜರ್ಕೊಂಬಿಡ್ತೀವಿ, ಅಪ್ಸೆಟ್ ಆಯಿತು. ಆಮೇಲೆ ಹೋಮ್ ಗಾರ್ಡ್ ರಮೇಶ್ ಅಂತಿದ್ರು, ಪಾಪ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ರಮೇಶು ಅವರು ಹೋಮ್ ಗಾರ್ಡ್ ಇದ್ದರು, ಅವರು ಇವ್ರನ್ನ ರೂಪ್ಸಿ ರಮೇಶ್ ಅಂತ. ಜನರೆಲ್ಲ ಸೇರಿಸಿ 100-150 ಜನ ಪೊಲೀಸು, ಹೋಮ್ ಗಾರ್ಡ್ ಎಲ್ಲ, ಪಬ್ಲಿಕ್ ಒಂದು 200-300 ಜನ ಸೇರಿ 3/4 ಕಿಲೋಮೀಟ್ರ್ ರೋಡೇ ಮಾಡಿಬಿಟ್ಟು ಏನು ಟ್ರ್ಯಾಕ್ಟ್ರ್ ಜನ ಬರ್ತಾರೆ ಅಷ್ಟು. ಕೊನೆಗೆ ಆವಾಗ ಬಯ್ಯ ಅಂತ ಕರೀತು, ನನಗೆ ನೀರು ಬೇಕಿತ್ತು, ನೋಡ್ತೀನಿ. ಆವಾಗ ಯಾರಪ್ಪ ನನ್ನ ಬಯ್ಯ ಅಂತ ಕರೆಯೋರು ಅಂತ ನೋಡಿದ್ರೆ ಅವಳು ಸೀದಾ ತನ್ನ ನೀರು ಕೊಟ್ಟಿಯಾ ಭಯ್ಯ ನನಗೆ ಗುರ್ತಾಯ್ತಾ ಅಂತ ಕೇಳಿದ್ರು. ಇಲ್ಲ. ಆವಾಗ ಹೇಳಿದಾಗ ನೀನೇ ಅದು ಸೀಮೆಣ್ಣೆದು ಬಂದಲ್ಲ ನನ್ನದೇ ಕೇಸು. ಏನಾಯ್ತಮ್ಮ ಅದು ಹೇಳಿ ಕಳಿಸಿಲ್ವ, ಗಂಡು ಮಗು ಹುಟ್ಟಿದ್ದೆ ನೋಡು ಅಂತ ಆ ಮಗು ತಂದು ನನ್ನ ಕೈ ಮೇಲೆ ಇಟ್ಟು ನಿಜವಾಗ ಕಣ್ಣಲ್ಲಿ ನೀರು ಬಂತು. ಆವಾಗ ಅಜ್ಜಿ ತಾಯಿ ಬಂದು ಅತ್ತೆ, ಸ್ವಾಮಿ ನೀವು ಒಳ್ಳೆ ಕೆಲಸ ಮಾಡಿದ್ರಿ ನೋಡಿ, ಇಷ್ಟು ಒಳ್ಳೆ ಮುದ್ದು ಮಗುನ ನಾನು ಕಳ್ಕೊಂಬಿಡ್ತಿದ್ದೆ, ನೀವು ಯಾವ ರೀತಿಯಾಗಿ ಹೇಳಿದ್ರು ಅವತ್ತಿಂದ ನಾನು ನನ್ನ ಮಗಳ ಥರ ನೋಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಇವರು ಹೆಣ್ಮಕ್ಳು ಅವ್ರನ್ನ ಅತ್ತಿಗೆಯನ್ನು ತಾಯಿ ಥರ ನೋಡ್ತಾ ಇದ್ದಾಳೆ, ಅವಳು ನನ್ನ ಮಗಳ ಥರ ಇದ್ದಾರೆ. ಇಂಥ ಒಂದು ಮುದ್ದುವಾದ ಮಗು ಬರೋದಕ್ಕೆ ತಪ್ಪೋಗ್ಬಿಡ್ತಿತ್ತು. ಇಂಥ ಪರಿವರ್ತನೆ ನೋಡಿ. ಆಮೇಲೆ ಪಾಪ ಹೆಣ್ಮಕ್ಳಿಗೂ ಮದುವೆ ಆಯಿತು, ಇವಾಗಲೂ ಚೆನ್ನಾಗಿದ್ದಾರೆ ಕುಟುಂಬ. ನಿಜವಾಗೂ ಹೇಳಬೇಕಾದ್ರೆ ವೀರೇಶ್, ನನ್ನ ಲೈಫಲ್ಲಿ ನಾನೇನೋ ಮಾಡಿದರೆ ಇಂಥ ಒಳ್ಳೊಳ್ಳೆ ಕೆಲಸಗಳು ಅಂತ, ಈ ಕೆಲಸಗಳು ನನಗೆ ಸಂಬಳ ಕೊಟ್ಟಿದ್ದಕ್ಕಿಂತ ಹೆಚ್ಚು ನೆಮ್ಮದಿ ಕೊಡ್ತು. ಸಾಮಾನ್ಯವಾಗಿ ಓದೇ ಇಲ್ಲ, ಈಗೆಲ್ಲ ಮರ್ತಿರ್ಬೋದು ಮೋಸ್ಟ್ಲಿ. ಹಾಂ, ಲೇಟಾಗಿ ಇರ್ಬೋದು, ಯಾಕಂದರೆ ನಾನು ಲೇಟಾಗಿ ಬಿಟ್ಟು ಸುಮಾರು ಟೈಮ್ ಆಯ್ತಲ್ಲ. ಎಲ್ಲಿ ಇಷ್ಟು ಇದು 2000 ಕತೆ, ಈಗ 25 ಇಯರ್ಸ್ ಆಯಿತು ಸಿಲ್ವರ್ ಜುಬ್ಲಿನ. ನೀವು ಹೇಳಿದ್ದೆ ಆ ಒಂದು ಪರಿವರ್ತನೆ ಅನ್ನೋದಕ್ಕೆ ನಿಜವಾಗ ಪೊಲೀಸ್ ಮನಸ್ಸು ಮಾಡೋದು ಏನೂ ಮಾಡ್ಬೋದು. ಇದೇನು ವೈನಸ್ಕೋಟೆ ಹೇಳಿದ್ನಲ್ಲ, ಮರಳೆಲ್ಲ ಚೇಂಜ್ ಮಾಡೋಕ್ಕೆ ನಾನು ಜನಕ್ಕೆ ಹೇಳಿದೆ, ನೋಡಪ್ಪ ಭಾನುವಾರ ಬೆಳಗ್ಗೆ ಶ್ರಮದಾನ ಮಾಡೋಣ. ಭಾನುವಾರ ಬೆಳಗ್ಗೆ 7 ಗಂಟೆಗೆ ನಾನು, ಪ್ರಭು ಅಂತ ಒಬ್ಬರು ದಫೇದಾರ್, ಇಬ್ಬರು PC ಪೊರಕೆ ತಗೊಂಡು ಗುಡ್ಸಕ್ಸು ಮಾಡೋದು ಸ್ಟೇಷನ್ ಮುಂದೆ. ನೋಡಿದ್ರೆ ನಮಗೆ ಅನಿಸ್ತು ಒಂದು 5 ನಿಮಿಷ ಹುಚ್ಚ ಅಂದ್ಬಿಡ್ತೀನಲ್ಲಪ್ಪ, ಹುಚ್ಚ ಅನ್ಸ್ಕೊಂಡ್ಬಿಡ್ತೀನಿ ನಾನು. 5 ನಿಮಿಷ. ಆಮೇಲೆ ಒಬ್ಬ ಸೇರಿ ಒಂದು ಅರ್ಧ ಗಂಟೆ ಆಗಬೇಕಾದ್ರೆ ಒಂದು 50-60 ಜನ ಆಯಿತು. ಆಮೇಲೆ 1 ಗಂಟೆ ಆಗಬೇಕಾದ್ರೆ ಜನ ಏನಂದರೆ ರೋಡ್ ತುಂಬ ಜನರೇ. ಟ್ರಾಕ್ಟರ್ ತಂದರು, ಅದಕ್ಕೆ ಇದು ಫ್ಲೋ ಮಿಷನ್ ಇದು ಮಾಡಿದ್ರು, ಇದು ಮಾಡಿದ್ರು. ಗುಡಿಸೋಕ್ಕೆ ಜನ ಎಷ್ಟು ಜನ, ಮರಳು ತೆಗೆಯೋಕ್ಕೆ ಎಷ್ಟು ಜನ, ಪೊರಕೆಗಳು, ಚನಕೆಗಳು, ಬುಟ್ಟಿಗಳು ಎಷ್ಟು ಬಂತು. ಅದು ಆಂಧ್ರದ
ಪಾಪ ನಮ್ಮ ಪೇಪರ್ ಒಬ್ಬರು ಆಂಧ್ರಪ್ರಭಾ ಅಂತಿದ್ರು, ಜನ್ಮಭೂಮಿ ಪ್ರೋಗ್ರಾಮ್ ಅಂತ ಭಾಳ ಚೆನ್ನಾಗಿ ಹೈಲೈಟ್ಸ್ ಎಲ್ಲ ಕೊಟ್ಟರು. ನನಗೆ ಒಳ್ಳೆ ಪ್ರೇರಣೆ ಬಂತು. ಯೋಗ ಅದು 1 ಕಿಲೋಮೀಟ್ರ್ ರೋಡು ಭಾಳ ಚೆನ್ನಾಗಿ ಒಂದು 11 ಗಂಟೆ ಒಳಗಾಯಿತು. ಅಷ್ಟೇ ಅಲ್ಲ, ಮಜ್ಜಿಗೆ ಕೊಡೋರು ಕೇಳ್ತೀರಾ, ಕಾಫಿ, ಟೀ, ಚಾಕ್ಲೇಟು, ಹಣ್ಣುಗಳು, ಅಷ್ಟೇ. ಈಗ ಯಾರೋ ಚಿತ್ರಾನ್ನ ಬೇರೆ ಮಾಡಿಸಿದ್ರು, ಉಪ್ಪಿಟ್ಟು ಮಾಡಿಸಿದ್ರು. ನಿಜವಾಗೂ ಅನಿಸುತ್ತೆ ವೀರೇಶ್ರೇ, ನಾವು ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ತರಬೇಕಾದ್ರೆ ಸರ್ಕಾರ ಇದೆಲ್ಲ ಆಗಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನೋ ಮಾಡ್ಬೋದು ಅಂತ ನನಗೆ ಅನಿಸ್ತದೆ. ಸೊ ಆಮೇಲೆ ಶಿಡ್ಲಘಟ್ಟದಲ್ಲಿ ಹೀಗೆ ಇದು ಮಾಡೋದು, ಒಳ್ಳೊಳ್ಳೆ ಕೆಲಸ. ಭಾನುವಾರ ಅಂತ ಪ್ರೋಗ್ರಾಮ್. ಇವತ್ತು ನೀವು ಸಾಧ್ಯ ಇದ್ರೆ ಸರಿ ವೈನಸ್ಕಟ್ಟೆ ಹೋಗೋಣ, ಪ್ರೇಮಿಯೋಗ. ಆ ಡಾಕ್ಟ್ರ್ ಹೆಂಗಂದ್ರೆ ಪಾಪ ಮೊದಲು ಭಾಳ ಕಟ್ಟುನಿಟ್ಟು, ಔಷಧಿ ತಗೊಂಡವ್ರು ದುಡ್ಡಿಲ್ಲ ಅಂದ್ರೆ ಔಷಧಿ ವಾಪಸ್ ತಗೊಂಡವ್ರು ಅಂತ. ಸೊ ನಾವು ಆಫ್ಸೆಕ್ ಅಂತ ಮಾಡಿದ್ರು, ಅಸೋಸಿಯೇಷನ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂತ. 2 ಅವರು TT ಪ್ಲೇಯರು, ಎಲ್ಲ ಸ್ಕೂಲಿಗೆ ಒಂದೊಂದು TT ಬೋರ್ಡ್ ಕೊಟ್ಟರು. ಆಮೇಲೆ 2 ಶಟ್ಲ್ ಟೂರ್ನಿ, 2 ಒಂದು ಕಬಡ್ಡಿ ಟೂರ್ನಿ, ಒಂದು ಕ್ರಿಕೆಟ್ ಟೂರ್ನಿ, ಇವೆಲ್ಲ ಮಾಡಿದ್ರು. ಆಮೇಲೆ ಏನು ಊರಿನಲ್ಲಿ ಒಂದು ನಿಮಗೆ ಹೊಸದುರ್ಗ, ಅದ್ರದ್ದು ಕತೆ ಹೇಳ್ತೀನಿ. ಹೊಸದುರ್ಗ ಡಿಸ್ಟಿಲರಿ ಅಂತ ಕಳಬಟ್ಟಿ, ಅಲ್ಲಿ ನಿತ್ಯ ಇರಲಿಲ್ಲ ಕಳಬಟ್ಟಿ ಗ್ಯಾಮಿನಿಗೆ. ಅಲ್ಲ ನೋಡೇ ಇಲ್ಲ ಅಷ್ಟು. ಅಲ್ಲ, ಇಲ್ಲೊಂದು ಹೊಸದುರ್ಗ ಇದೆ ವೈನಸ್ಕೋಟೆಯಲ್ಲಿ, ಅಲ್ಲಿ ಅದ್ರದ್ದು ಕತೆ ಹೇಳ್ತೀನಿ ನಾನು. ಎಷ್ಟು ಜನ ಒಟ್ಟಾದವು ಅಂತ ಹೇಳಿದ್ರೆ ನನಗೆ. ಆಮೇಲೆ ಭಾನುವಾರ ಎಲ್ಲರೂ ಸೋಷಿಯಲ್ ಪ್ರೋಗ್ರಾಮ್. ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ ಮರಿದಾಸ್ನಲ್ಲಿ ಅಂತ ಸ್ಟೇಟ್ ಲೆವೆಲಿಗೆ ಕಬಡ್ಡಿಗೆ ಕರ್ಕೊಂಡು ಹೋಗೋರು. ಆದರೆ ಕಬಡ್ಡಿ ಆಡೋಕ್ಕೆ ಜಾಗ ಇಲ್ಲ. ಆ ಜನ ಎಲ್ಲ ನಂದೆಲ್ಲ ನೋಡ್ಬಿಟ್ಟು, ಸರ್ ನೀವು ಬನ್ನಿ ಅದೊಂದು ಫೀಲ್ಡ್ ಮಾಡಿಕೊಡಿ ಅಂತ ಮಾಸ್ಟರ್ ಹೇಳೋರು. ಕೊನೆ ನೋಡಿದ್ರೆ ಸ್ಕೂಲ್ ಎದುರುಗಡೆನೇ ದೊಡ್ಡ ಒಂದು ಕೆರೆ ಮುಚ್ಚಬೇಕು ಅಂತ. ನಾನು ಆವಾಗ ಅಂದಾಜು ಹಾಕಿದೆ, ನಮ್ದು ಈ ಸೋಷಿಯಲ್ ಸರ್ವೀಸಿಗೆಲ್ಲ ಶುಕ್ರವಾರ ಎಲ್ಲ 51 ಹಳ್ಳಿ ಇಂದು ಎಲ್ಲ ಜ್ಞಾಪಕ ಇದೆ. ವೈನಸ್ಕೋಟೆ ಜನ ನನ್ನ ಲೈಫಲ್ಲಿ ಸಿಗಲ್ಲ, ಅಷ್ಟು ಒಳ್ಳೆ ಜನ ರೀ. ಎಷ್ಟು ಜನ ಸ್ಪಂದಿಸ್ತಾ ಇದ್ರು. ಶುಕ್ರವಾರ ಸಾಯಂಕಾಲ ಎಲ್ಲ ಹೋಗಿ ಹೇಳೋದು, ನಿಮ್ಮ ಟ್ರ್ಯಾಕ್ಟ್ರ್ ಎಲ್ಲ ಬಂದುಬಿಡಲಿ ಅಂತ. ಭಾನುವಾರ ಬೆಳಗ್ಗೆ ಎಲ್ಲ ಟ್ರ್ಯಾಕ್ಟ್ರು ಜನ. ಅದು ಒಂದು ದಿವಸ ಒಂದು 13 ಟ್ರ್ಯಾಕ್ಟ್ರು. ಅಲ್ಲಿ ಪಾಪ ವೆಂಕಟರಮಣಪ್ಪ ಒಳ್ಳೆ ಜೆಂಟ್ಲ್ಮನ್, ಅವನಂಥ ವಿದ್ಯಾವಂತ ಅಲ್ಲದೆ ಇದ್ರು ಒಳ್ಳೆ ಧೀಮಂತ. ನಾನು ನೋಡ್ದಂಗೆ ಒಬ್ಬ MLA ನನ್ನ ಲೈಫ್ನಲ್ಲಿ ನಾನು ಮೆಚ್ಕೊಂಡೆ ಅವ್ರನ್ನ. ಯಾಕಂದರೆ ಇವರಂಥ ಬುದ್ಧಿವಂತರು ಮೋಸಗಾರಕ್ಕಿಂತ ಆತ ಅಷ್ಟು ಓದ್ದೇ ಇಲ್ಲದೆ ಇದ್ರು ಭಾಳ ಪ್ರಾಮಾಣಿಕನಕ್ಕಿಂತ ಹೆಚ್ಚಿಗೆ ಮುಗ್ಧ ಮನೋಭಾವ. ಅವ್ರು ನಮಗೆ, ನಾನು ಹೇಳಿದೆ ನಿಮ್ಮ MLA ಹೇಳಿಬಿಟ್ಟು, ನನಗೆ ಅವ್ರಿಗೆ ಸ್ವಲ್ಪ ಅದ್ರಲ್ಲಿ ಪ್ರಾಬ್ಲಮ್ ಇತ್ತು. ಯಾಕಂದರೆ ಅಲ್ಲೊಂದು ಧರ್ಮಪಾಲಪ್ಪ ಒಂದು ಲಿಕ್ಕರ್ ಕೇಸ್ ಹಿಡ್ದೆ, ಅದು ಇನ್ಫಾರ್ಮೇಷನ್ ಕೊಡೋನು ಹೇಳ್ದೆ, ನಿಮಗೆ ಧರ್ಮಪಾಲಪ್ಪನ ಲಿಕ್ಕರ್ ಕೇಸ್ ಹಿಡಿಯೋ ತಾಕತ್ತಿದೆಯಾ ಅಂತ. ಹೋಗಿ 2 ದಿವಸಕ್ಕೆ ನೀನು ಇನ್ಫಾರ್ಮೇಷನ್ ಕೂಡ ತಾಕತ್ತಿದೆಯಾ ಅಂತ. ಸೊ ಅದೊಂದು 12 ಲಕ್ಷದ್ದು ವೈನ್ಸ್ ಹಿಡಿದಿದ್ದು ಲೆಕ್ಕತೆ. ಆ ಇನ್ಸಿಡೆಂಟಲ್ಲಿ ಅವ್ರಿಗೆ ಸಿಟ್ಟಿತ್ತು, ಬಿಡಕ್ಕೆ ಹೇಳೋರು. ಹೆಂಗಂತ ಹೇಳಿದ್ರೆ ಮರದಾಸ್ನಲ್ಲಿಗೆ ಅವ್ರು ಇದು JCB ಕೂಡ ಕೇಳಿದೆ. ಏನಕ್ಕಂತ JCB ನಿಮ್ಮ ಸಬ್ ಇನ್ಸ್ಪೆಕ್ಟ್ರಿಗೆ ಅಂದರು. ಸರ್ ಅದು ಕೊಡಿಸಿ ಸರ್ ಹೇಳ್ತೀನಿ. ಆವಾಗ ಒಂದು 13 ಟ್ರ್ಯಾಕ್ಟ್ರು ಒಂದು ಭಾನುವಾರ ಮಾಡಿದ್ವು. ಒಂದು ದಿವಸ ಕಾಲು ಹಸಿ ಆಯಿತು. ಅಲ್ಲಿ ಬಂಡೆ ಎಲ್ಲ, ಈ ಟ್ರ್ಯಾಕ್ಟ್ರುಗಳಲ್ಲಿ ಬಂಡೆಗಳೆಲ್ಲ ತಂದು ಅಡಿಗಡೆ ಹಾಕಿ ಈ ಕೆರೆ ಹೂಳೆತ್ತದು, ಆ ಹೂಳನ್ನೇ ಮಣ್ಣು ತಗೊಂಡು ಹಾಕೋದು. ಆ ಭಾನುವಾರ ಇಲ್ಲ, ಮುಂದಿನ ಭಾನುವಾರ 2 JCB, ಒಂದು 33 ಟ್ರ್ಯಾಕ್ಟ್ರುಗಳು ನೋಟ್ ಮಾಡೋದು. 2 ಕಣ್ಣು ನೋಡೋಕ್ಕಾಗಲ್ಲ, ಅಷ್ಟು ಏನು ಒಳ್ಳೆ 20 ಸಾಲು ಬಂದ ಟ್ರ್ಯಾಕ್ಟ್ರುಗಳು ಬರೋದು ಮಾಡಿ. ಆಮೇಲೆ ಅದೇ ವರ್ಷ ಅಲ್ಲಿ ಒಂದು ಡಿಸ್ಟಿಕ್ ಲೆವೆಲ್ ಸ್ಪೋರ್ಟ್ಸ್ ಮಾಡೋದು, ಗ್ರೌಂಡ್ ಎಲ್ಲ ಚೆನ್ನಾಗಿತ್ತು. ಇದು ಒಂದು ಪರಿವರ್ತನೆ. ಇನ್ನೊಂದು ಹೇಳೋದು ಅಂತ ಹೇಳಿದ್ರೆ, ಅಲ್ಲಿ ನಾನು ಅದು ಕ್ರೈಮಿ ಹೋಗಿದ್ದೆ, ಅದು ಶುಕ್ರವಾರ. ಮಳೆ ಬಿರುಗಾಳಿ ಬಂದ್ಬಿಟ್ಟು ಎಲ್ಲ ಭತ್ತ ನೆಲಸಮ ಆಗ್ಬಿಟ್ಟಿತ್ತು. ಸೊ ಪಾಪ MLA ಹೋದರು, ಇದನ್ನು ಪರಿಹಾರ ಕೊಡಿಸ್ತೀನಿ ಅಂತ. ನಾನು ಹೋದೆ ಸಂಜೆ, ಎಲ್ಲೋ ಕ್ರೈಮಿ ಹೋಗಿದ್ದೆ. ನಾನು ಹೋಗಿ ಬರ್ಬೇಕಾದ್ರೆ 8 ಗಂಟೆ ಆಯಿತು. ಹುಣ್ಣಿಮೆ ಬೆಳೆದಿಂಗ್ಳು ಇತ್ತು, ಜನ ಎಲ್ಲ ಇದ್ದರು. ಅವ್ರಿಗೆ ಎಲ್ಲ ಹೋಗ್ತೀನಿ ಅಳ್ತಾ ಇದ್ದಾರೆ, ಸ್ವಾಮಿ ಹಿಂಗಾಯ್ತು. ನನ್ನ ಸ್ವಾಮಿ ಅಂತಲೇ ಕರಿತಿದ್ರು. ನಾನು ಹೇಳಿದೆ, ನಿಮಗೆ ಅಳ ಹಕ್ಕಿಲ್ಲ, ನಾನು ಸತ್ತ ಮೇಲೆ ಅಳಿಯುತ್ತೆ, ಯಾಕೆ ಹಿಂಗೆ ಹೇಳ್ತೀರಿ? ನೋಡಪ್ಪ ಇದು ವ್ಯವಸ್ಥೆ ಮಾಡ್ತೀವಿ, ಏನು ಮಾಡ್ತೀರಂತ. ನಾನು ಹೇಳಿದೆ, ನೋಡಪ್ಪ ನಾನು ಭಾನುವಾರ ಬೆಳಿಗ್ಗೆ ನಾನು ಭತ್ತ ಬೆಳೆಯೋನೆ, ನೀವೆಲ್ಲರೂ ಕುಡುಗೋಲೆಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಕುಡುಗೋಲು ನನಗೂ ಒಂದಷ್ಟು ಮಾಡಿ, ಒಂದು 100-150 ಕುಡುಗೋಲು, ಒಂದಷ್ಟು ಜನೇನು ಕರ್ಕೊಂಬರ್ತೀನಿ. ನಾನು ಎಲ್ಲ ಕುಯ್ದುಬಿಟ್ಟು ಟ್ರ್ಯಾಕ್ಟ್ರುಗಳು ತರ್ತೀನಿ. ಆ ಭತ್ತದನ್ನೆಲ್ಲ ತೆಗೆದು ನಿಮ್ಮ ಜಮೀನಿಗೆ ಹಗ್ಸ್ಕೊಳ್ಳಿ. ಆ ಭತ್ತ ಎಲ್ಲ ನೆಲದ ಮೇಲೆ ಹೆಂಗೆ ಗೊತ್ತಾ, ಈ ಕಣಾವು ಮಾಡೋದು ಹಾಕಿದಂಗೆ ಭಾಳ ಏನು ಫಸ್ಟ್ ಬಂದಿದೆ ಅದಿರುತ್ತೆ. ಅದನ್ನು ಹೆಂಗೆ ಒಣಗಿರುತ್ತೆ ಅದನ್ನು ಗೋರ್ಕಳಿ. ಯಾವನೊಬ್ಬ ಬಂದು ಹೇಳಿದ, ಸರ್ಕಾರ ಕೊಡುತ್ತೆ. ನಾನು ಹೇಳಿದೆ, ಸರ್ಕಾರ ಕೊಟ್ಟರೆ ಒಂದು ಎಕರೆಗೆ 200-250 ರೂಪಾಯಿ ಕೊಟ್ಟಿರ್ಬೋದು, ನಾವು ಸರ್ಕಾರ ನಂಬೋದ್ರಾಗಲ್ಲ ಅಂತೇಳಿ.
ಸೊ ಆಮೇಲೆ ಭಾನುವಾರ ಬೆಳಗ್ಗೆ ನಾನು ವೈಎನ್ಎಸ್ಕೋಟೆಯಿಂದ ಒಂದು 13-14 ಟ್ರ್ಯಾಕ್ಟ್ರು, ಒಂದು ಟ್ರ್ಯಾಕ್ಟ್ರಲ್ಲಿ ಅಕ್ಕಿ ಬೇಳೆ ಎಲ್ಲ ಇದು ತರಕಾರಿ ಜೊತೆಗೆ ತಗೊಂಡು ಮತ್ತು ಪಾಯಸಕ್ಕೆ ತಗೊಂಡು ಅದನ್ನೆಲ್ಲ ಕಟ್ಗೆ ಸತ ಅಲ್ಲಿಂದನೇ ಹಾಕ್ಕೊಂಡೋಗಿ ಬೆಳಗ್ಗೆ ಅಲ್ಲಿ ಮಧ್ಯಾಹ್ನ ಟಿಫನಿಂಗ್ ಮಾಡ್ಕೊಂಡಿದ್ದು, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಅದನ್ನು ನೋಡೋಕ್ಕಲ್ಲ ವೀರೇಶ, ಇಡೀ ತುಂಬ ಜನ ಎಲ್ಲ ಕುಯ್ಯೋದು. ನಮಗೂ ಪಾಪ ಒಂದು ಹೆಂಗ್ಸ್ ಬಂದು ಸಹ ನನಗೆ ಗಂಡ ಇಲ್ಲ, 2 ಸಣ್ಣ ಮಕ್ಕಳು, ಯಾರೂ ಇಲ್ಲ, ನನ್ನ ಜಮೀನು ಕುಯ್ಯೋಕ್ಕೆ ಜನ. ಅವ್ನು ನಾನೇ ಅಂತ ನಾನೆಲ್ಲ ಪೊಲೀಸ್ ನಾನು ಕುಯ್ಯೋಕ್ಕಿದ್ದೆ, ಎಲ್ಲ ಕೊಯ್ದು ಅದನ್ನೆಲ್ಲ ತಗೊಂಡೋಗಿ ಅವ್ರ ಮನೆ ಹಾಕೋದು. ಆಮೇಲೆ ಆ ಎಲ್ಲ ಅಷ್ಟೊತ್ತಿಗೆ ಬಿಸಿಲು ಚೆನ್ನಾಗಿ ಬಂದಿತ್ತು, ಗೊತ್ತಲ್ಲ ಅಲ್ಲಿ ಆ ಎಲ್ಲ ಹೋಗ್ಕೊಂಡ್ರು. ಸುಮಾರು ಒಂದು 60-70%, 75% ಭತ್ತನ ಎಲ್ಲ ಏನು ಮಾಡ್ಕೊಂಡ್ರು. ಭಾಳ ಚೆನ್ನಾಗಿತ್ತು ನಿಜವಾಗ. ಅದೆಲ್ಲ ಜನ್ಮಭೂಮಿ ಪ್ರೋಗ್ರಾಮ್ ಇದು ಹೇಳಿದ್ನಲ್ಲ, ಮನೇಲಿ ಫೋಟೋ ಇಡಬೇಕಾದ್ರೆ ಆ ಜನ ಇಂದು ಸಹ ನಾನು ಎಷ್ಟು ಪ್ರೀತಿ ಮಾಡ್ತಾರೆ ಹೇಳಕ್ಕೆ. ವಾ, ನನ್ನ ಲೈಫ್ನಲ್ಲಿ ಹೇಳೋದು ಅಲ್ಲೇ ಇರಬೇಕು ಅನ್ನೋ ಮೆಂಟಾಲಿಟಿ ಇದೆ ನನಗೆ. ಅದು ಬಂದು ಅಲ್ಲಿ ತೋರಿಸ್ತೀನಿ. ಕೆಲವು ಬಂಡೆಗಳಲ್ಲಿ ವನಿತಾ ಶಿಲೆ ಅಂತ, ತಾಯಿ ಮಗುವನ್ನು ಕರ್ಕೊಂಡು ಹೆಂಗಿದೆಯೋ ಹಾಗೆ ಒಂದು ಶಿಲೆಯಲ್ಲಿ ಈ ಪಾರಿವಾಳದ ಥರ ಇದೆ, ಆಮೇಲೆ ಈ ಫ್ಯಾಂಟಮ್ ತಲೆ ಇದ್ದಂಗಿದೆ, ಆಮೇಲೆ ನಮ್ಮ ಅಶೋಕ್ ಲಾಂಛನ ಇದ್ದಂಗಿದೆ. ಸೊ ಅಲ್ಲಿ ಒಂದೊಂದು ಬಂಡೆಗಳು ಹೇಳ್ತಾರಲ್ಲ, ನವಿಲಿನೋಳು ಚಿತ್ರವನು ವಿಚಿತ್ರವನು ಗಗನದಳು ಪತ್ರ ಪುಷ್ಪಗಳ ವಿವಿಧ ವರ್ಣಗಳಿಂದ ತುಂಬಿದವರಾರು ಸರ್ವಜ್ಞ. ಅದು ಒಂದೊಂದು ಬಂಡೆ ಒಂದೊಂಥರ. ನಿಜವಾಗೂ ಹೇಳೋದಲ್ಲ, ಆ ದೃಷ್ಟಿಲ ಸೃಷ್ಟಿಗಿಂತ ನಮ್ಮ ದೃಷ್ಟಿ ಇದ್ದರೆ ಸೃಷ್ಟಿನ ಗುರುತಿಸ್ಬೋದು ಅಂತ ಅದು. ಆಮೇಲೆ ನಮ್ಮ ಪ್ರೇಮಿಯೋಗಿಯವ್ರನ್ನ ಕರ್ಕೊಂಡು ನಾವು ಅಲ್ಲಿ ಒಂದು ಆಫ್ಸೆಕ್ ಅಂತ ಮಾಡೋದು, ಅಸೋಸಿಯೇಷನ್ ಫಾರ್ ಸ್ಪೋರ್ಟ್ಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಅಂತ, ಪರಿಸರ ಮತ್ತು ಕ್ರೀಡಾಭಿವೃದ್ಧಿ ಸಮಿತಿ ಅಂತ. ಅದಕ್ಕೆ ಒಂದು ಇದು ಬನಿಯನ್ನು ತಗೊಂಡಿದ್ದು, ನೀಲಿ ಬನಿಯನ್ ಟೀ ಶರ್ಟ್ಸಲ್ಲಿ. ಆ ಟೀ ಶರ್ಟ್ಸಲ್ಲಿ ಹೇಗೆಂದರೆ ಫಸ್ಟು ಆಲದ ಮರ, ಪರಿಸರ, ಆಮೇಲೆ ನೀರು ಬರುವಂಥದ್ದು, ಆ ನೀರಲ್ಲಿ ಹಂಸಗಳು ಎಲ್ಲ ಅಂದರೆ ಶುದ್ಧವಾದ್ದು, ಆಮೇಲೆ ಸಹಕಾರ ಹೀಗೆ ಕೈ, ಆಮೇಲೆ ಕ್ರಿಕೆಟ್ ಬ್ಯಾಟು, ಶಟಲ್ ಬ್ಯಾಟು, ಭಾಳ ಒಂದು ನಾವೇ ಮಾಡಿದ್ದು. ಏಡ್ಸ್ ಹೇಗೆ ಬರುತ್ತೆ ಸೊ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏಡ್ಸ್ ಬರೋದು ಹೇಗೆ, ಎಲ್ಲೋ ಇದಕ್ಕೆ ಡ್ರೈವರು ಹೋಗಿರ್ತೀವಿ, ಗೊತ್ತಿರಲ್ಲ, ಯಾರ ಜೊತೆಗೋ ಇದು ಮಾಡಿರ್ತೀವಿ, ಆದರೆ ಅದು ಅನುಭವಿಸೋದು ನಮ್ಮ ಹೆಂಡತಿ ಮಕ್ಕಳು ಅನುಭವಿಸ್ತಾರೆ, ಗೊತ್ತಿರಲ್ಲ ನಮಗೆ. ಸೊ ಅದನ್ನೆಲ್ಲ ಹೇಗೆ ಏಡ್ಸಿನ ಜಾಗೃತಿ ಅಂದರೆ ಎಲ್ಲೂ ಸಹ ಅದನ್ನು ಹೇಳಿದೆ, ಲಾಕ್ ಕೀ ಫಿಟ್ ಥಿಯರಿ. ಒಂದು ಬೀಗಕ್ಕೆ ಒಂದೇ ಬೀಗದ ಕೀ ಹಾಕಬೇಕು, ಒಂದು ಬೀಗಕ್ಕೆ ಹೆಚ್ಚು ಬೀಗದ ಕೀ ಹಾಕಲ್ಲ, ಬೀಗ ಹಾಳಾಗತ್ತೆ. ಒಂದೇ ಕೀನ ಹೆಚ್ಚು ಬೀಗಕ್ಕೆ ಹಾಕಿದ್ರೆ ಬೀಗದ ಕೀ ಹಾಳಾಗತ್ತೆ. ಅದಕ್ಕೆ ರಾಮನ ಏಕಪತ್ನಿ ರಥಸ್ಥ ಅನ್ನೋದು ಅದು ಬಹಳ ನಮ್ಮ ಸೇಫ್ಟಿಗೆ. ಮತ್ತು ಯಾವುದೇ ಕಾರಣಕ್ಕೆ ಬ್ಲಡ್ ನೀವು ಬೇರೆಯವ್ರ ಕೈಲಿ ತಗೊಳ್ಬೇಕಾದ್ರೂ ಟೆಸ್ಟ್ ಮಾಡಿಸಿ ತಗೊಳ್ಳಿ. ಕಣ್ಕಣ್ಣ ಬ್ಲಡ್ಡೆಲ್ಲ ಎಂಜಲು ಬೇರೆಯವ್ರು ತಿನ್ನಬೇಕಾದ್ರೂ ಆಲೋಚನೆ ಮಾಡಿ. ಸೊ ಬೀದಿ ನಾಟಕಗಳು ಗೊತ್ತಲ್ಲ ನಿಮಗೆ, ಅಲ್ಲ ಮಾಡ್ತಾಯಿದ್ದು ಅವೆಲ್ಲ ದೊಡ್ಡ ದೊಡ್ಡ ಒಂದು ರೆವಲ್ಯೂಷನ್ ಹೇಳಿದ್ನಲ್ಲ, ಅಲ್ಲಿ ನಿಜವಾಗೂ ಒಬ್ಬ ನಕ್ಸಲೇಟನ್ನು ವಿತ್ ಪಿಸ್ತೂಲ್ ಹಿಡ್ಕೊಂಬಂದೆ ನಾನು. ಹೆಂಗಂದರೆ ನಾನು ಒಂದೊಂದು ಸರಿ ಒಂದೊಂದು ರೋಡ್ನಲ್ಲಿ ಹೋಗ್ತಾ ಇದ್ದು ಮನೆಗೆ ಬರಬೇಕಾದ್ರೆ. ನಕ್ಸಲೇಟ್ ನನಗೆ ರಿಯಲ್ ಇಲ್ಲ, ನನಗೆ ಅಲ್ಲಿ ನಕ್ಸಲೇಟೇ ಅನಿಸಿಲ್ಲ, ಪೊಲೀಸ್ನವರೇ ನಕ್ಸಲೇಟ್ ಅನಿಸ್ತು ನನಗೆ. ಏನು ನಕ್ಸಲೇಟ್ ಅನಿಸ್ಲಿಲ್ಲ, ಆದರೆ ಇತ್ತು ಎಟ್ಟಿ ಮುತ್ಯಾಲಪ್ಪನ ಕಾಲದಲ್ಲಿ ಆತ ಸ್ವಲ್ಪ ಈ ಎಸ್ಸಿಗಳನ್ನೆಲ್ಲ ಎತ್ತು ಕಟ್ಟಿ ಈ ಯಾರು ಉಳ್ಳವರು ಅವ್ರ ಜಮೀನಿಗೆ ಹೋಗೋದು, ಕೆಂಪು ಧ್ವಜ ಹಾಕೋದು. ಎಟ್ಟಿ ಮುತ್ಯಾಲಪ್ಪ ಬೇಲ್ ತಗೊಂಡು ಬಂದ, ಅವಾಗ ನನ್ನ ಇದರಲ್ಲಿ ಸೈನ್ ಹಾಕಬೇಕಿತ್ತು. ಸೈನ್ ಹಾಕಿದ್ರೆ ಸೈನ್ ಹಾಕಬೇಕು, ಬರಬೇಕಾದ್ರೆ ಹೇಳಬೇಕು, ನಾನು ಬಾರ್ಡ್ರಿಂದ ಪೊಲೀಸ್ ಕಳಿಸ್ತಾ ಇದ್ದೆ. ಸೈನ್ ಹಾಕಿದ ತಕ್ಷಣ ಅವನು ಹಿಂದ್ಗಡೆನೆ ಹೊರಟ್ಬಿಡ್ಬೇಕು. ನನ್ನ ಜಾಗದ ಯಾರನ್ನೂ ಮಾತಾಡಿಸ್ಬಾರ್ದು, ಯಾಕಂದರೆ ಆತನ ಐಡಿಯಾ ಏನಿತ್ತು ಅಂದರೆ ಸತ್ತೋದಪ್ಪ, ಏನು ಸಾರ್ ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡ್ತೀನಿ, ನಾನು ಜೈಲಲ್ಲೇ ಚೆನ್ನಾಗಿತ್ತು ಅಂದ. ನಾನು ಹೇಳಿದೆ, ನೀನು ನಮ್ಮ ಏರಿಯಾದಲ್ಲಿ ಬಂದು ಬಾಲ ಬಿಚ್ಚಬೇಡ, ನೀನೇನು ಮಾಡ್ತೀಯ? ಅಲ್ಲ, ಇದು ಜೈಲೇ ಇರ್ತಲ್ಲ, ಬೇಲ್ ಹಾಕಿದ್ರು, ಬೇಲ್ ಮೇಲೆ ಬಂದಾಗ ಸೈನ್ ಹಾಕಕ್ಕೆ ಬರಬೇಕಲ್ಲ ಬಾರ. ಹೇಳಿದೆ, ನೀನೇನು ನ್ಯಾಯ ಕೊಡ್ತೀಯಪ್ಪ, ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಹೇಳು, ನಾನೇ ಕೊಡಿಸ್ತೀನಿ ನ್ಯಾಯ. ನೀವು ಹೋಗಿ ಧ್ವಜ ಹಾಕೋದು, ಅವ್ರ ಮನೆ ದೋಚೋದು ಅದೆಲ್ಲ ಮಾಡೋದು ನನಗೆ ಅಗತ್ಯ ಕೊಡಲ್ಲ. ನೋಡು, ಕಾಡಿಗೆ ಒಂದೇ ಸಿಂಹ, ಅದು ಸಬ್ ಇನ್ಸ್ಪೆಕ್ಟ್ರು, ನೀನು ಮತ್ತೊಂದು ಸಿಂಹ ಆಗಕ್ಕೆ ಬಿಡಲ್ಲ ಅಂತ. ಭಾಳ ಚೆನ್ನಾಗಿತ್ತು ಅದು ಡೈಲಾಗ್ಗಳಲ್ಲಿ. ನೀವು ವೈನಸ್ಕೋಟೆ ದೊಡ್ಡ ಫಿಲ್ಮೇ ತೆಗಿಬೋದು. ಏನು ಹೇಳ್ತಾರೆ, ನಿಮಗೆ ಗೊತ್ತಿದೆ, ಅಲ್ಲಿ ನಕ್ಸಲೇಟಿನ ಹಿಡಿದು ಅಂತ ದುಡ್ಡು ತಗೊಂಡ್ರು, ಇನ್ಫಾರ್ಮೆಂಟ್ ಅಂತ ಇವರೇ ಇಟ್ಕೊಂಡ್ರು, ಈ ಗುಂಪನ್ನು ಬಳಸ್ಕೊಳೋದು, ಆ ಗುಂಪನ್ನು ಮಟ್ಟ ಹಾಕೋದು.
ಯಾರ್ಯಾರು ಶ್ರೀಮಂತರಿದ್ದಾರ ನೀವು ನಕ್ಸಲಿಟಲ್ಲಿದ್ದೀರಿ ಅಂತ ಹೇಳಿ ತಂದು ಹೆದರ್ಸಿ ನೇಣಾಕ್ತೀನಿ ಕೇಸ್ ಹಾಕ್ತೀನಿ ಅಂತ ಹೇಳೆಲ್ಲ ದೋಚೋದು. ನಿಜವಾಗೂ ಇವ್ರು ದುಡ್ಡು ಮಾಡಿದ್ದೆಲ್ಲ ಇಲ್ಲಿ ಇಡ್ತಾರೆ. ಇನ್ನೊಬ್ಬರ ಕಣ್ಣೀರು ಇದೆಲ್ಲ. ಇಟ್ ಇಸ್ ಎ ಬೆಸ್ಟ್ ಜಾಬ್ ಟು ಸೊರೂವ್ ದ ಪೀಪಲ್ ಆ್ಯಂಡ್ ಇಟ್ ಈಸ್ ವರ್ಸ್ಟ್ ಜಾಬ್ ಟು ಹ್ಯಾರಾಸ್ ದ ಪೀಪಲ್.